ಸಬಾಲ್ಟರ್ನ್ ಸ್ಟಡೀಸ್ ಹಿನ್ನೆಲೆಯಲ್ಲಿ ಒಂದು ಕಾವ್ಯ ಭಾಗ. ಈ ಮಂಗಳಮುಖಿಯರು ಅವರು ಕೂಡ ದಲಿತ ಸಂವೇದನೆಗಳನ್ನು ಅನುಭವಿಸುವಂಥವರು. ಅವರಲ್ಲಿ ಅವರಲ್ಲಿ ಒಂದು ಭಾವನೆಯನ್ನು ಕಟ್ಟಿಕೊಡುವಂತಹ, ದಲಿತ ಸಂವೇದನೆಯನ್ನು ವ್ಯಕ್ತಪಡಿಸುವಂತಹ ಒಂದು ಕವಿತೆ ಹೊಂದಿದೆ. ನಾವಿರುವುದೇ ಬೆಳಗ ಹೊಳೆಸಲು ಎಂಬ ಶೀರ್ಷಿಕೆ. ಬಯಲು ಬೆಳಕಲ್ಲಿ ಎಷ್ಟೊಂದು ಚಿಟ್ಟೆಗಳು ಗರಿಯಿರುವ ಬಯಲು ಬೆಳಕಲ್ಲಿ ಎಷ್ಟೊಂದು ಚಿಟ್ಟೆಗಳು ಗರಿಯಿರುವ ಬೆಳ್ಳಿ ಕಂಬದ ಕುಸುಮ ಬಾಲೆಯಂಥ ಕ್ವಿಯರ್ ಗೇಗಳು ಬಾಳ ಬದುಕನ್ನು ಹರಸುತ್ತಾ ಕುಂಟು ಕತ್ತೆಯನ್ನೇರಿ ಕುಲುಮೆ ಕಾಲುವೆಯಲ್ಲಿ ಸಾಗಿವೆ ಸೆರಗ ಸರಿಸಿ. ಸುಖಕ್ಕೂ ಶೋಕಿಗೂ ಸಾಗಿವೆ ಹಿಜ್ರ ಮಂಗಳಮುಖಿಯರು. ಕೇಳಿಯೂ ಕೇಳಿಸದಂತೆ ಯು ನೋ ಎನ್ನುವ ನೋ ಅನ್ನು ಮತ್ತೆ ಮತ್ತೆ ಉಚ್ಚರಿಸುವ ಸ್ವಾದದಲ್ಲಿ ಸಂತಸಗೊಳ್ಳುವ ಗೆ ಇವರು. ಬಯಲುಗೊಳ್ಳದೆ ಯಾರ ಸಂಗ ಬೇಕು, ನನ್ನ ಸಂಗ ಯಾರಿಗೆ ಬೇಕೆಂಬ ಸಂಗಮ ಕಾಲಕ್ಕೆ ಕಾಯುತ್ತಾ ಆಗಾಗ ಕಾಣುವ ದ್ವಿಲಿಂಗಿಗಳು. ಅದು ಮಿಟ್ಟ ಭಾವನೆಯಲ್ಲಿ ಸ್ವಾತಂತ್ರ್ಯಕ್ಕೆ ಕಟ್ಟಿ ಹುಣ್ಣಿಮೆ ರಾತ್ರಿಯೇ ಕಾಯುವ ಡಿಡಿಗಳು. ಬೇಡಿದರೆ ನೀಡುವ ದಾನಿಗಳೇ ದೇವರು. ನೀಡಿದ ದಾನಕ್ಕೆ ಹರಸಿ ತೈ ಕುಣಿಯುವ ಜೋಗಪ್ಪಗಳು. ಕೊಂಬೆ ಹುಡುಕಿ ಮರದಿಂದ ಮರಕ್ಕೆ ಜಿಗಿದು ಪಾತಾಳಕ್ಕೆ ಬೀಳುವ ಕೋತಿಗಳು. ಕತ್ತಲೆ ನಮ್ಮನ್ನು ಬೆದರಿಸುವುದಿಲ್ಲ, ಕತ್ತಲಲ್ಲಿ ಸುಳಿದಾಡುವ ಮಿಂಚುಹುಳುಗಳು. ನಾವಿರುವುದೇ ಬೆಳಕ ಹೊಳೆಸಲು ಕೇಳ ರಾಮನಾಥ. ನಾವಿರುವುದೇ ಬೆಳಕ ಹೊಳೆಸಲು ಎಂಬ ಶೀರ್ಷಿಕೆ ನೋಡಿದರೆ ಗೊತ್ತಾಗುತ್ತೆ, ಅವರು ಕತ್ತಲಿದ್ದಾಗಲೂ ಕೂಡ ಕತ್ತಲದ ಪ್ರಪಂಚದಲ್ಲಿ ಕತ್ತಲಲ್ಲಿದ್ದಾರೆ ಎಂಬ ದೃಷ್ಟಿಯನ್ನು ಇಲ್ಲಿ ಬೀರ್ತಾರೆ. ಕತ್ತಲಿದ್ದರೂ ನಾವು ಮಿಂಚುಳುವಿನ ರೀತಿಯಾದರೂ ನಾವು ಜಗತ್ತಿಗೆ ಬೆಳಕನ್ನು ನೀಡ್ತೇವೆ ಅಂತ ಅವರು ಈ ಕಾವ್ಯದಲ್ಲಿ ಹೇಳ್ತಾ ಇದ್ದಾರೆ. ಸಾಮಾಜಿಕ ಹಪಾಸೆ ಮತ್ತು ಆಂತರಿಕ ನೋವನ್ನು ಹಿಜ್ರ ಮಂಗಳಮುಖಿಯರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಕವಿತೆಯು ಮಂಗಳಮುಖಿಯರ ದೈನಂದಿನ ಬದುಕಿನ ಸಂಘಟಿತ ನೋವನ್ನು ಚಿತ್ರಿಸುತ್ತದೆ. ಸಮಾಜವು ಅವರನ್ನು ಕೇವಲ ಕಿರಿಕಿರಿ ಅಂತಲೇ ಪರಿಗಣಿಸ್ತಾರೆ. ನೋಡು ಎನ್ನುವ ನೋಟ ಅಥವಾ ಅಪಹಾಸ್ಯದ ವಸ್ತುವನ್ನಾಗಿ ಕೂಡ ನೋಡ್ತಾರೆ. ಅಡಗಿಸಿಟ್ಟ ಭಾವನೆಗಳನ್ನು ಇವರನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಸಮಾಜದ ಗೇಲಿ ಮತ್ತು ಅಪಹಾಸ್ಯದ ನಡುವೆಯೂ ತಮ್ಮ ತೀವ್ರ ನೋವನ್ನು ಅಡಗಿಸಿಕೊಂಡು ಹೊರಗೆ ನಗುತ್ತಾ ತಮ್ಮ ಸಿದ್ಧ ಮಾದರಿಯ ಸಂತಸವನ್ನು ಪ್ರದರ್ಶಿಸಪಡುವ ಬಲವಂತದ ಬದುಕನ್ನು ಕೂಡ ಇವರು ನಡೆಸ್ತಾ ಇದ್ದಾರೆ. ಅಂದರೆ ಪ್ರಪಂಚ ಇವರನ್ನು ಅಪಹಾಸ್ಯಕ್ಕೆ ಒಳಗಪಡಿಸಿದರೂ ಸಹ ಅದರ ನೋವನ್ನು ತಮ್ಮಲ್ಲಿ ಅಡಗಿಸಿಕೊಂಡು ನಗ್ನಗ್ತಾ ಅವರ ದೇವರು ಹೇಗೆ ಅವರ ಒಂದು ರೂಪವನ್ನು ಕೊಟ್ಟಿದ್ದಾನೋ ಅದನ್ನೇ ವ್ಯಕ್ತಪಡಿಸಿದ್ದ ಮಾದರಿಯಲ್ಲಿ ಸಂತಸವನ್ನು ಪ್ರದರ್ಶಿಸುವ ರೀತಿಯಲ್ಲಿ ಬಲವಂತದ ಬದುಕನ್ನು ಇವರು ನಡೆಸ್ತಾ ಇದ್ದಾರೆ. ಇದು ಕೂಡ ಒಂದು ಕಷ್ಟದ ಸಂಗತಿ. ಯಾಕಂದರೆ ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ಅದು ಮಿಟ್ಟುಕೊಂಡು ಅನಿವಾರ್ಯತೆಯಿಂದ ಅವರಿಗೆ ದೇಹ ಬದಲಾವಣೆಗಳನ್ನು ಒಪ್ಪಿಕೊಳ್ಳುತ್ತಾ ಅದನ್ನೇ ಪ್ರದರ್ಶಿಸಲೇಬೇಕಾದಂಥ ಪರಿಸ್ಥಿತಿಯೂ ಇದೆ. ಕುಟುಂಬದಿಂದ ಸಮಾಜದಿಂದ ದೂಷಣೆಗೊಳಪಟ್ಟು ಹಲವಾರು ರೀತಿಯ ತಾರತಮ್ಯಗಳನ್ನು ಅನುಭವಿಸುವಂಥ ಸ್ಥಿತಿ ಮಂಗಳಮುಖಿಯರದು ಕೂಡ ಇರುತ್ತೆ. ಇದನ್ನು ಅವರಿಲ್ಲಿ ಕಾವ್ಯಾತ್ಮಕವಾಗಿ ಹೇಳ್ತಾ ಇದ್ದಾರೆ. ಅಸ್ತಿತ್ವದ ಹುಡುಕಾಟ ಮತ್ತು ದ್ವಿಲಿಂಗದ ದ್ವಂದ್ವ ಸಂಗಮದ ನಿರೀಕ್ಷಣೆ ಇಲ್ಲಿ ಕಾಣ್ತೀವಿ. ಯಾರ ಸಂಘ ಬೇಕು, ನನ್ನ ಸಂಘ ಯಾರಿಗೆ ಬೇಕೆಂಬ ಸಾಲುಗಳು ಅವರಲ್ಲಿರುವ ತೀವ್ರ ಏಕಾಂಗಿತನ ಮತ್ತು ಪ್ರೀತಿ ಅಂಗೀಕಾರಕ್ಕಾಗಿ ತುಡಿಯುವ ಆಶಯವನ್ನು ತೋರಿಸ್ತವೆ. ಅವರಿಗೂ ಕೂಡ ಇಲ್ಲಿ ಮಂಗಳಮುಖಿಯರಿಗೂ ಕೂಡ ಒಂದು ಭಾವನೆ ಇರುತ್ತೆ, ಪ್ರೀತಿಯ ಬಗ್ಗೆ ಅವ್ರಿಗೂ ಕೂಡ ಭಾವನೆ ಇರುತ್ತೆ. ಆದರೆ ಅವರ ಜೊತೆ ವಿವಾಹವಾಗಲಿ ಯಾರೂ ಮಾಡ್ಕೊಳ್ಳೋದಿಲ್ಲ. ಕಾರಣ ಯಾರು ನನ್ನ ಹತ್ರ ಬರ್ತಾರೆ, ಯಾರು ನನ್ನ ಪ್ರೀತಿಸ್ತಾರೆ, ಯಾರು ನನ್ನ ವಿವಾಹ ಆಗ್ತಾರೆ ಅಂತ ಅವರು ಕೂಡ ತಮ್ಮಲ್ಲಿ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವುದು ಯಾರಿಗೆ ನಾವು ಎಂಬ ವಿಚಾರವೂ ಕೂಡ ಅವರಲ್ಲಿ ಇರುತ್ತೆ. ಆ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸುವಂಥ ಸ್ಥಿತಿಯಲ್ಲಿ ಅವರಿರೋದಿಲ್ಲ ಅಂತ ಹೇಳ್ತಾರೆ. ಅಂತ ಇಲ್ಲಿ ನಮಗೆ ದ್ವಿಲಿಂಗ. ಯಾಕಂದರೆ ಅವರು
ಮನಸ್ಸು ಪುರುಷರದ್ದಾದರೆ ದೇಹ ಸ್ತ್ರೀಯರದ್ದಾಗಿರುತ್ತೆ, ಮತ್ತು ಹಾರ್ಮೋನ್ಗಳು ಸ್ತ್ರೀಯರದ್ದಾದರೆ ದೇಹ ಪುರುಷರಿರುತ್ತೆ. ಈ ಥರ ಒಂದು ಅವರ ಬದಲಾವಣೆಗಳನ್ನು ಒಳಗೊಂಡಂತಹ ದೇಹಕ್ಕೆ ಪುರುಷ ಬೇಕೋ ಸ್ತ್ರೀ ಬೇಕೋ, ಯಾರು ನಮಗೆ ಒಪ್ಪುವವರು ಎಂಬ ಅವರ ಗೊಂದಲವೇ ಅವರಲ್ಲಿರುತ್ತೆ. ಇಂಥ ಒಂದು ಪರಿಸ್ಥಿತಿಯು ಕೂಡ ಅವರಲ್ಲಿ ಎದುರಿಸ್ಬೇಕಾಗತ್ತೆ. ಮುಂದೆ ನೋಡೋದಾದರೆ, ಈ ದ್ವಿಲಿಂಗದ ದ್ವಂದ್ವವನ್ನು ಅವರು ಯಾವಾಗಲೂ ಎದುರಿಸ್ತಾನೆ ಬರ್ತಾರೆ. ಇಲ್ಲಿ ಮತ್ತೆ ದ್ವಿಲಿಂಗಗಳ ಅನಿಶ್ಚಿತತೆಯನ್ನು ಕಾಣ್ತೀವಿ. ಸಮಾಜವು ನಿಗದಿಪಡಿಸಿದ ಗಂಡು ಹೆಣ್ಣಿನ ದ್ವಿಮಾನ ಚೌಕಟ್ಟಿನಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳಲಾಗದೆ, ಇವ್ರು ಕಾಣ್ಕೊಳ್ಳೋದೇ ಇಲ್ಲ, ನಾ ಗಂಡು ಹೆಣ್ಣು ಅವರಿಗೆ ಪೂರ್ತಿಯಾದಂಥ ಒಂದು ಭಾವನೆ ವ್ಯಕ್ತಪಡಿಸಲಿಕ್ಕೆ ಆಗದಂಥ ಸ್ಥಿತಿಯಲ್ಲೂ ಕೂಡ ಇರ್ತಾರೆ. ಸ್ವಾತಂತ್ರ್ಯವನ್ನು ಕಟ್ಟಿಕೊಳ್ಳಲು ನಿರಂತರ ಹೋರಾಟ ಮಾಡುತ್ತಿರುವ ಭಾವನಾತ್ಮಕ ದುರಂತವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಇದು ಒಂದು ದಲಿತ ಸಂವೇದನೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಇವರು ಕೂಡ ಸಮಾಜದಿಂದ ಒಂದು ತಮ್ಮ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದಾಗ ಸಮಾಜವು ಇವರ ತಾರತಮ್ಯದಿಂದ ಇವರನ್ನು ನೋಡ್ತಾರೆ, ಗೇಲಿ ಮಾಡ್ತಾನೆ, ಅಪಹಾಸ್ಯಕ್ಕೆ ಮಾಡ್ತಾನೆ ಇರ್ತಾರೆ. ಅದನ್ನು ಸಹಿಸಿಕೊಂಡು ತಮ್ಮಲ್ಲಿ ಆಂತರಿಕ ಒಂದು ಬದಲಾವಣೆಗಳನ್ನು ಕೂಡ ವ್ಯಕ್ತಪಡಿಸಲಾಗದೆ ಅದನ್ನು ಹೇಗೋ ಒಂದು ಹೇಳಿಕೊಡಲಾರದಂಥ ಸ್ಥಿತಿಯಲ್ಲೂ ಕೂಡ ಇರ್ತಾರೆ. ಇವರನ್ನು ನೋಡುವ ರೀತಿ ಅಪಹಾಸ್ಯಕ್ಕೆ ಒಳಗಾಗಂತೆ ಮಾತ್ರ ನೋಡ್ತಾರೆ. ಆದರೆ ಅವರ ಒಳ ಮನಸ್ಸನ್ನು ಯಾರೂ ಅರಿಯಲು ಮುಂದಾಗುವುದಿಲ್ಲ. ಇಲ್ಲಿ ಏಕಾಂಗಿತನವನ್ನು ಜೀವನದುದ್ದಕ್ಕೂ ನಿಭಾಯಿಸ್ತಾ ಇವರು ಬರ್ತಾರೆ. ಇದು ಕೂಡ ಒಂದು ಸಂವೇದನೆ. ಮತ್ತು ಧರ್ಮ ಭಿಕ್ಷಾಟನೆಯ ಚೌಕಟ್ಟು, ಅಂದರೆ ಇವರು ಯಾವಾಗಲೂ ಒಂದು ಭಿಕ್ಷಾಟನೆಯನ್ನು ಮಾಡಿಕೊಂಡೇ ಬದುಕಬೇಕಾದಂಥ ಒಂದು ಸಂದರ್ಭ ಇವರಿಗೆ ಬಂದೇ ಬಿಡುತ್ತೆ. ಉದಾಹರಣೆಗೆ ಇನ್ನೊಂದು ರೀತಿಯಾಗಿ ಜೋಗಪ್ಪ ಅಂತಲೂ ಕರೀತಾರೆ ಇವರನ್ನು. ದಾನಿಗಳೇ ಇವರಿಗೆ ದೇವರಿಗಾಗಿ ಇವರು ಬದುಕೋದಿಲ್ಲ, ಧರ್ಮಕ್ಕಾಗಿ ಇವರು ಬದುಕೋದಿಲ್ಲ. ಯಾರು ಅವರನ್ನು ಹಣ ಕೊಟ್ಟು ದುಡ್ಡು ಕೊಟ್ಟು ಇವರಿಗೆ ದಾನಿಗಳಾಗಿ ಕಾಣ್ತಾರೋ ಅವರೇ ಇವರಿಗೆ ದೇವರಾಗಿ ಕಾಣ್ತಾರೆ. ಹೊಟ್ಟೆಪಾಡಿಗಾಗಿ ಭಿಕ್ಷೆ ಬೇಡುವ ಅಥವಾ ಹರಸುವ ಕಾಯಕದಲ್ಲಿ ತೊಡಗುವ ಮಂಗಳಮುಖಿಯರು ತಮಗೆ ದಾನ ನೀಡುವ ಸಮಾಜವನ್ನೇ ದೇವರು ಎಂದು ಭಾವಿಸ್ತಾರೆ. ಮತ್ತು ಜೋಗಪ್ಪಗಳ ಕುಣಿತ, ಇಲ್ಲಿ ನೀಡಿದ ದಾನಕ್ಕೆ ಹರಸಿ ತೈ ತೈ ಕುಣಿಯುವ ಜೋಗಪ್ಪಗಳು. ಅಂದರೆ ಇವರು ಯಾವಾಗ ನಾವು ಹಣವನ್ನು ಕೊಡ್ತಾರೆ, ಯಾರ ಹಣವನ್ನು ಕೊಡ್ತಾರೆ ಅವರಿಗೆ ಪ್ರತಿಕ್ರಿಯೆಯಾಗಿ ಅವರು ಹಣಕ್ಕೆ ಪ್ರತಿಯಾಗಿ ಡ್ಯಾನ್ಸ್ ಮಾಡ್ತಾರೆ, ತೈ ತೈ ಕುಣಿಯುತ್ತಾ ಹಾಡು ಹಾಡ್ತಾ ಇವರನ್ನು ಸಂತಸಪಡಿಸ್ತಾರೆ. ಇದು ಒಂದು ಕೇವಲ ಆಚರಣೆಯಲ್ಲ, ಬದಲಿಗೆ ಜೀವನಾಧಾರವಾಗಿ ಅವರು ನಡೆಸುವ ನಿರಂತರ ಜಿಗಿತ ಮತ್ತು ಅಸಹಾಯಕ ಹೋರಾಟವೂ ಆಗಿದೆ. ಕತ್ತಲಲ್ಲಿ ಬೆಳಕಾಗುವ ಆತ್ಮವಿಶ್ವಾಸವೂ ಕೂಡ ಇವರಲ್ಲಿದೆ. ಕತ್ತಲೆಗೆ ಹೆದರುವ ಜೀವಗಳು, ಕತ್ತಲೆ ನಮ್ಮನ್ನು ಬೆದರಿಸುವುದಿಲ್ಲ ಎಂಬ ಮಾತು ಸಮಾಜ ನಮ್ಮನ್ನು ಎಷ್ಟೇ ಮೂಲೆ ಗುಂಪು ಮಾಡಿದರೂ ಆ ಕತ್ತಲ ವಾತಾವರಣವನ್ನೇ ತಾವು ಮಿಂಚು ಹುಳುಗಳಂತೆ ಜಗಮಗಿಸುತ್ತವೆ ಎಂಬ ಜೀವಾಳವನ್ನು ಇದರಲ್ಲಿ ವ್ಯಕ್ತಪಡಿಸ್ತಾರೆ. ಜೀವನದ ಪರಮೋಚ್ಚ ಧ್ಯೇಯ ಕೊನೆಯ ಸಾಲುಗಳು, ಕವಿತೆಯ ಕೊನೆಯ ಸಾಲುಗಳು ಹೇಳ್ತವೆ ಇದನ್ನು. ಜೀವನದ ಒಂದು ಧ್ಯೇಯ ಏನಂತ ಅತ್ಯಂತ ಪ್ರಭಾವಶಾಲಿ ಒಂದು ಶೀರ್ಷಿಕೆಯೇ ಇದೆ. ನಾವಿರುವುದೇ ಬೆಳಕ ಹೊಳೆಸಲು. ಕೇಳ ರಾಮನಾಥ ಅಂತ ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ. ಕತ್ತಲೆಯಂಥ ಸಮಾಜದಲ್ಲಿ ಕೇವಲ ಅನುಕಂಪದ ಪಾತ್ರಗಳಾಗದೆ ತಮ್ಮಂತೆ ಅಸ್ತಿತ್ವದಿಂದ ಸಮಾಜಕ್ಕೆ ಬೆಳಕು ನೀಡಲು, ಅರಿವು ಮೂಡಿಸಲು ತಾವು ಜೀವಿಸುತ್ತಿದ್ದೇವೆ ಎಂಬ ಆತ್ಮವಿಶ್ವಾಸ ಮತ್ತು ದಾರ್ಶನಿಕ ನಿಲುವು ಇಲ್ಲಿ ಕಟ್ಟಿಕೊಡಲಾಗಿದೆ. ಈ ಕವಿತೆಯು ಮಂಗಳಮುಖಿಯರನ್ನು ಕೇವಲ ಅನುಕಂಪದ ವಸ್ತುವಾಗಿ ನೋಡದೆ ಅವರ ಸಹನಶೀಲತೆ, ಆತ್ಮಗೌರವ ಮತ್ತು ಕತ್ತಲೆಯ ನಡುವೆಯೂ ಬೆಳಕನ್ನು ಸೃಷ್ಟಿಸುವ ಅದಮ್ಯ ಚೇತನವನ್ನು ಗೌರವಿಸುತ್ತದೆ. ದಾಸಿಮಯ್ಯನ ಕೇಳ ರಾಮನಾಥ ಅಂಕಿತನಾಮದ ರೂಪಕವನ್ನು ಬಳಸಿ ಮಂಗಳಮುಖಿಯರ ಜೀವದಂಡನೆಯನ್ನು ವಚನಕಾರರ ವೈಚಾರಿಕ ಹಿನ್ನೆಲೆಯಲ್ಲಿ ಈ ಕವನದಲ್ಲಿ ಎತ್ತಿ ಹಿಡಿಯಲಾಗಿದೆ ಎಂದು ಹೇಳಬಹುದು.